ಏ ಶೆಟ್ಟಿ, ನೀವು ಸಂಘಿಗಳಿದಿರಲ್ಲ, ಸಂಘಿಗಳು ಹಸುವನ್ನ ಗೋಮಾತೆ ಅಂತ ಪೂಜೆಯನ್ನ ಮಾಡ್ತೀರಾ. ಯಾಕ್ರೋ ಎಮ್ಮೆನ ಮಾತೆ ಅಂತ ಕರೆಯೋದಿಲ್ಲ? ಯಾಕ್ರೋ ಎಮ್ಮೆನ ಪೂಜೆಯನ್ನ ಮಾಡೋದಿಲ್ಲ? ಒಂದ್ ಕೆಲ್ಸ ಮಾಡು ಶೆಟ್ಟಿ, ನೀನು ಹಸುವನ್ನ ನಿನ್ ತಾಯಿ ಮಾಡ್ಕೊಂಬಿಡು, ಎಮ್ಮೆನ ನಿನ್ ತಂದೆ ಮಾಡ್ಕೊಂಬಿಡು. ಅಲ್ಲ ಕಣೋ ಶೆಟ್ಟಿ, ಹಸುನು ಹಾಲನ್ನ ನೀಡುತ್ತೆ, ಎಮ್ಮೆನೂ ಹಾಲನ್ನ ನೀಡುತ್ತೆ. ಇವೆರಡರ ನಡುವೆ ಏನೋ ವ್ಯತ್ಯಾಸ ಇದೆ. ಹಸುವನ್ನ ಯಾವ ರೀತಿಯಾಗಿ ಪೂಜೆಯನ್ನ ಮಾಡ್ತೀರೋ ಅದೇ ರೀತಿಯಾಗಿ ಎಮ್ಮೆನೂ ಪೂಜೆ ಮಾಡಿ ಅಂತ ಹೀಗೇನೆ ಒಬ್ಬ ತುಂಬಾ ತುಂಬಾ ವ್ಯಂಗ್ಯವಾಗಿ ನನ್ನನ್ನ ಪ್ರಶ್ನೆಯನ್ನ ಮಾಡ್ದ. ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡಿದವರಿಗೆ ನಾವುಗಳು ಸರಿಯಾದಂತಹ ರೀತಿಯಲ್ಲಿ ಉತ್ತರವನ್ನ ನೀಡಲೇಬೇಕಾಗುತ್ತೆ. ಹಸು ಅಥವಾ ನಾವು ಗೋವು ಎಲ್ಲಿಂದ ಬಂದದ್ದು? ಗೋವು ಬಂದದ್ದು ಸಮುದ್ರ ಮಂಥನದಿಂದ. ಗೋವಿನಲ್ಲಿ ಅಂದ್ರೆ ಹಸುವಿನಲ್ಲಿ ನಾವು ಪೂಜಿಸುವಂತಹ, ನಾವು ಆರಾಧಿಸುವಂತಹ ಸಕಲ ದೇವಾನುದೇವತೆಗಳು ಆಕೆಯಲ್ಲಿ ನೆಲೆಸಿದ್ದಾರೆ ಅಂತ ನಾವುಗಳು ನಂಬಿದೀವಿ. ಹಾಗಾಗಿ ಗೋವನ್ನ ಸುರಭಿ ಅಂತ ಕರಿತೀವಿ, ಕಾಮಧೇನು ಅಂತ ಕರಿತೀವಿ, ಗೋಪಾಲೆ ಅಂತ ಅಂದ್ಬಿಟ್ಟು ಕರಿತೀವಿ. ತುಂಬಾ ತುಂಬಾ ಹೀಗೇನೆ ಅನೇಕ ಅನೇಕ ಹೆಸರುಗಳಿಂದ ನಾವು ಗೋವನ್ನ ಕರಿತೀವಿ, ಹಾಗೆ ಆರಾಧಿಸ್ತೀವಿ, ಪೂಜೆಯನ್ನ ಮಾಡ್ತೀವಿ. ಇವಾಗ ಎಮ್ಮೆ ಅಥವಾ ಕೋಣ ಅಂತಾನೆ ತಿಳ್ಕೊಳ್ಳಿ. ಎಮ್ಮೆ ಅಂತಿದಾಗೇನೆ, ಕೋಣ ಅಂತಿದಾಗೇನೆ ನಮ್ಮೆಲ್ಲರ ಕಣ್ಮುಂದೆ ಏನ್ ನೆನಪಾಗುತ್ತೆ? ಹಾಗೆ ನೆನಪಿಸ್ಕೊಳ್ಳಿ. ಕೋಣ ಕೋಣ ಎಮ್ಮೆ ಅಂತಿದಾಗೇನೆ ಎಲ್ಲರಿಗೂ ನೆನಪಾಗೋದು ಮಹಿಷಾಸುರ. ನೋಡಿರ್ತೀರಾ, ಮಹಿಷಾಸುರ ಅಂತ ಹೇಳ್ತಾ ಇದ್ದಾಗೇನೆ ನಾವು ಮಹಿಷಾಸುರ ಮರ್ದಿನಿ ಅಂತ ತಾಯಿ ಚಾಮುಂಡೇಶ್ವರಿನ ಹೇಳ್ತೀವಿ. ಈ ಕೋಣ ಅಥವಾ ಏನು ಎಮ್ಮೆ ಅಂತ ಏನ್ ಹೇಳ್ತೀವಿ, ಯಾರ ವಾಹನ? ನೆನಪಿಸ್ಕೊಳ್ಳಿ, ಯಮರಾಜನ ಯಮರಾಜನ ವಾಹನ. ಯಮ ಅಂತ ಹೇಳ್ತಾ ಇದ್ದಾಗೇನೆ ಎಲ್ಲರಿಗೂ ನೆನಪಾಗೋದು ಏನು? ಸಾವು ಅಥವಾ ಭಯ. ಯಮ ಅಂತಿದಂಗೆ ಯಮ ಬರ್ತಾನೆ ಅಂತಂದ್ರೆ ಸಾವು ಸಾವು ಬಂತು ಅಂತ. ನಿಮ್ಗೆ ಜಾತ್ರೆ ಅಂತ ಅಂದ್ಬಿಟ್ಟು ಕೇಳಿರ್ತೀರ. ತುಂಬಾ ತುಂಬಾ ವರ್ಷಗಳ ಹಿಂದೆ, ಇವಾಗೆಲ್ಲ ಬಲಿ ಎಲ್ಲ ಕೊಡುವಂತಹದ್ದಿಲ್ಲ ಬಿಡಿ. ಇವಾಗ ನೀವು ಸಿನಿಮಾಗಳಲ್ಲಿ ಮಾತ್ರ ನೋಡ್ಬೋದು. ನೋಡಿರ್ತೀರ ಜಾತ್ರೆಗಳಲ್ಲೆಲ್ಲ ಕೋಣ ಬಲಿ ಅಂತ ಕೊಡ್ತಾ ಇದ್ರು. ನೋಡಿರ್ತೀರ ಸಿನಿಮಾಗಳಲ್ಲಿ ಕೋಣ ಕೋಣ ಬಲಿಯನ್ನ ಕೊಡ್ತಾ ಇದ್ರು. ಯಾರನ್ನು ಹಸುವನ್ನ ಅಂದ್ರೆ ಗೋವನ್ನ ಯಾರನ್ನು ಬಲಿಯನ್ನ ಕೊಡ್ತಾ ಇರಲಿಲ್ಲ. ಹಾಗೆ ನಮ್ಮ ಹಬ್ಬಗಳಾಗಿರ್ಬೋದು, ನಮ್ಮ ಆಚರಣೆಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು, ನಾವುಗಳೆಲ್ಲ ಬಳಸುವಂತಹದ್ದು ಹಸುವಿನ ಸಗಣಿ, ಹಸುವಿನ ಗಂಜಲವನ್ನ. ಯಾರಾದ್ರೂ ಎಮ್ಮೆ ಅಥವಾ ಕೋಣದ ಗಂಜಲವನ್ನ, ಸಗಣಿಯನ್ನ ಬಳಸಿರೋದು ನೋಡಿದ್ದೀರಾ? ಖಂಡಿತ ನೀವು ಯಾರನ್ನು ನೋಡೋದಕ್ಕಾಗೋದಿಲ್ಲ. ಈ ನಮ್ಮ ಭೂಮಿ ಮೇಲೆ ತುಂಬಾ ತುಂಬಾ ವೈವಿಧ್ಯಮಯವಾಗಿರುವಂತಹ ಪ್ರಾಣಿಗಳಿದ್ದಾವೆ. ಅನೇಕ ಅನೇಕ ಪ್ರಾಣಿಗಳು ಹಾಲನ್ನು ನೀಡ್ತವೆ. ಎಷ್ಟೇ ಅನೇಕ ಅನೇಕ ಪ್ರಾಣಿಗಳು ಹಾಲನ್ನು ನೀಡಿದ್ರು ತಾಯಿ ಎದೆ ಹಾಲು ಏನು ಅಮೃತಕ್ಕೆ ಶ್ರೇಷ್ಠವಾದಂತಹದ್ದು ಅಂತ ಹೇಳ್ತೀವಿ. ಅಷ್ಟು ಶ್ರೇಷ್ಠವಾದಂತಹ ತಾಯಿ ಎದೆ ಹಾಲಿಗೆ ಸರಿಸಮವಾಗಿ ಇರುವಂತಹದ್ದು ಮತ್ತೊಂದು ಹಾಲು ಅಂದ್ರೆ ಅದೇ ಹಸುವಿನ ಹಾಲು, ಗೋವಿನ ಹಾಲು. ಹಾಗಾಗಿನೇ ನಾವು ಗೋಮಾತೆಗೆ ತಾಯಿಯ ಸ್ಥಾನವನ್ನ ಕೊಟ್ಟು ಗೋಮಾತೆ, ಗೋತಾಯಿ ಅಂತ ಪೂಜೆಯನ್ನ ಮಾಡೋದು, ಆರಾಧಿಸುವುದು ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.